ಬಿಡಬೇಕು. ಫಸ್ಟ್ ಹೇಳಿದ್ರಲ್ಲ ಮೋದಿ ಅವರು, ದೋ ಗಾಯಿ ರಹಾ ತೋ ಏಕ್ ಗಾಯಿ ಲೇ ಲೇಗಾ, ಮಂಗಲಸೂತ್ರ ಲೇ ಲೇಗಾ ಅಂತ ಹೇಳ್ತಾರಲ್ಲ, ಮುಸಲ್ಮಾನ್ ಮೇಲೆ ಸುಳ್ಳು ಪ್ರಚಾರ ಮಾಡಿದ್ರಲ್ಲ, ಆ ಸತ್ಯ ನಿಮ್ ಬಾಯಿನಿಂದ ಬರ್ತಾ ಇದೆ. ಏನು ಕಣ್ಣು, ಮುಸಲ್ಮಾನರ ಜಾಗ ಮೇಲೆ ಕಣ್ಣು, ಸುಳ್ಳು ಪ್ರಚಾರ ಮಾಡಿಬಿಟ್ಟು ಮುಸಲ್ಮಾನರ ಜಾಗ ಹೆಂಗೆ ತಗೋಬೇಕು, ನೀವು ನಿಮಗೋಸ್ಕರ ಪ್ರತ್ಯೇಕ ಬಾಂಗ್ಲಾದೇಶ ನಿರ್ಮಾಣ ಮಾಡಿಕೊಂಡ ಜನ ಅಲ್ಲ, ಅಲ್ಲಿರುವಂತ ಹಿಂದೂಗಳನ್ನ ಓಡಿಸಿದ್ರಲ್ಲ, ಆ ಹಿಂದೂಗಳಿಗೆ ಜಮೀನು ಕೊಟ್ಟ ಅಲ್ಲಿ ನೀವು ಅನ್ಲಿಮಿಟೆಡ್ ಜನರಿ. ನೀವು ಜಗತ್ತಿನ ಯಾವ ದೇಶಕ್ಕೆ ಹೋದ್ರೂ ಚೆನ್ನಾಗಿ ಬದುಕೋದು ಬರೋದಿಲ್ಲ ನಿಮ್ಗೆ. ನೀವು ಭಾರತದಲ್ಲಿ ಚೆನ್ನಾಗಿ ಬದುಕಲಿಲ್ಲ, ಇಂಗ್ಲೆಂಡ್ನಲ್ಲಿ ಬದುಕಲಿಲ್ಲ, ಅಮೆರಿಕಾದಲ್ಲಿ ಬದುಕಲಿಲ್ಲ, ಸಿರಿಯಾದಲ್ಲಿ ಬದುಕಲಿಲ್ಲ, ಜಗತ್ತಿನ ಯಾವ ಮೂಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತು, ಕಾನೂನು ಕೈನಲ್ಲಿ ತಗೊಂಡು ಮಾಡಿದ್ರಲ್ಲ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಕೈನಲ್ಲಿ ತಗೊಂಡು ಧ್ವಂಸ ಮಾಡಿದ್ರು ನೀವು. ಸುಪ್ರೀಂ ಕೋರ್ಟ್ ಎಲ್ಲ ಮುಸಲ್ಮಾನರಿಗೆ ಎಷ್ಟು ಜಮೀನು ಇದೆ, ಎಷ್ಟು ಮಸೀದಿಗಳು ಇದೆ, ಇದು ಇವರ ಅಸ್ತಿತ್ವ. ಇದರಲ್ಲಿ ಅದು ದೇವಸ್ಥಾನ ಕೊಡಿ ಅಂತ ಶರಿಯಾ ಬಗ್ಗೆ ಈ ದೇಶದ ಕಾನೂನು ನಡೆಸಬೇಕು. ಇವ್ರಿಗೆ ದೇಶದ ಕಾನೂನಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ದೇಶದ ಕಾನೂನು ಸಂವಿಧಾನ ಕರೆಕ್ಟ್, ಮುಸಲ್ಮಾನರಿಗೆ ಇಲ್ಲ. ಇವ್ರು ಎಷ್ಟೊಂದು ಸುಳ್ಳು ಹೇಳ್ತಾದ್ರೆ ಅಲ್ಲಿ ಕುತ್ಕೊಂಡು ಅಂತ ಅವ್ರೊಂದು ಪ್ರಶ್ನೆ ಕೇಳಿದ್ರು, ಯಾಕೆ ವಕ್ಫ್ ಅಲ್ಲಿ ಬೇರೆ ಅನ್ಯ ಧರ್ಮೀಯರು ಅಂತ ಕೇಳಿದ್ರು. ವಕ್ಫ್ ಆಕ್ಟ್ ಪ್ರಕಾರ 3 ಬಾಡಿ ಇದೆ. ನಮ್ಮ ತಾತ ಮೇಡಮ್, ಇವರಿಗೆ ಈ ದೇಶದ ಅನೇಕ ಇನ್ವೇಡರ್ಸ್ ವಕ್ಫ್ ಮಾಡಿದ ಆಸ್ತಿ ಇವ್ರು ಹೇಳ್ತಾ ಇರೋದು. ಯಾವನ್ ಅಪ್ಪನ ಸೌದಿ ಅರೇಬಿಯಾದಿಂದ ಬರ್ಬೇಕಾದ್ರೆ ತಗೊಂಡ್ ಬಂದಿಲ್ಲ. ಒಂದ್ ನಿಮಿಷ ಇರ್ರಿ, ಪ್ರಾಣ ಕೊಟ್ಟಿದ್ದು ಪಾಕಿಸ್ತಾನ ಬಾಂಗ್ಲಾದೇಶ ಇರ್ಬೇಕಾಗಿತ್ತಿಲ್ಲ. ಮೇಡಮ್ ಒಂದೇ ಒಂದು ನಿಮಿಷ, ಈ ವಕ್ಫ್ ಕಾಯ್ದೆನಲ್ಲಿ 3 ಬಾಡಿ ಇದೆ. ಇವ್ರು ಹೇಳಿದ್ರಲ್ಲ ಬೇರೆ ಧರ್ಮದವರು ವಕ್ಫ್ಗೆ ಯಾಕೆ ಬರ್ಬೇಕು ಅಂತ. ಇವ್ರು ಬೇರೆ ಕಡೆ ಹೋಗ್ಬೇಕಂದ್ರೆ ಸೆಕ್ಯುಲರ್ ಬೇಕು. ಒಂದ್ ನಿಮಿಷ, ಇವ್ರು ಬೇರೆ ಬಾಡಿಗಳಲ್ಲಿ ಹೋಗ್ಬೇಕಾದ್ರೆ ಸೆಕ್ಯುಲರ್, ಅಂಬೇಡ್ಕರ್ ಸಂವಿಧಾನ ಜ್ಞಾಪಕ ಬರುತ್ತೆ. ಇವ್ರ ಜೊತೆ ಬೇರೆಯವ್ರು ಬಂದ್ರೆ ಸೆಕ್ಯುಲರ್ ಆಗಿರಬಾರ್ದು. ಇದು ಇವ್ರದ್ದು ಹಿಪಾಕ್ರಸಿ. ಈ ಆಕ್ಟ್ ಪ್ರಕಾರ 3 ಬಾಡಿಗಳಿದೆ ಮೇಡಮ್. ಒಂದು ಸೆಂಟ್ರಲ್ ವಕ್ಫ್ ಕೌನ್ಸಿಲ್, ಎರಡನೇದು ಸ್ಟೇಟ್ ವಕ್ಫ್ ಬೋರ್ಡ್, ಮೂರನೇದು ವಕ್ಫ್ ಟ್ರಿಬ್ಯುನಲ್. ಇದೆಲ್ಲಾನು ಒಂದು ಅಡ್ವೈಸರಿ ಬೋರ್ಡ್, ಇನ್ನೊಂದು ಪ್ರಾಪರ್ಟಿ ಅಪ್ಕೀಪಿಂಗ್ ಮಾಡೋದಕ್ಕೆ, ಇನ್ನೊಂದು ಅದನ್ನ ನಡ್ಸ್ಕೊಂಡು ಹೋಗೋದಕ್ಕೆ. ಇದು ಯಾವ ಬಾಡಿನಲ್ಲಿ ಇರ್ತಕ್ಕಂಥವ್ರು ಮಸೀದಿನೊಳಗೆ ಮುತಾವಲಿ ಕೆಲಸ ಮಾಡಲ್ಲ, ಆಚಾರ ವಿಚಾರಗಳಲ್ಲಿ ಎಂಟ್ರಿ ಆಗಲ್ಲ, ಅವರ ಸಂಪ್ರದಾಯಗಳ ಪ್ರಾಕ್ಟೀಸ್ ಅಲ್ಲಿ ಎಂಟ್ರಿ ಆಗಲ್ಲ. ಕೊಟ್ಟಿರೋಂತ ಆಸ್ತಿ, ಒಂದ್ ನಿಮಿಷ ರೀ, ಅಲ್ಲ ಒಂದ್ ನಿಮಿಷ ಸದೀಕ್, ಕೊಟ್ಟಿರೋಂತ ದಾನ ಕೊಟ್ಟಿರೋಂತ ಆಸ್ತಿ ಸರಿಯಾದ ಉದ್ದೇಶಕ್ಕೆ ಹೋಗಿದೆಯೇ? ಅದು ಸರಿಯಾಗಿ ಅದು ಅಂತ ನೋಡ್ಬೇಕು. ಯಾಕೆ ಮಹಿಳೆಯರು ಸಂವಿಧಾನ ವಿರೋಧಿಗಳು ಮಹಿಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.